ಹಾಯ್ ಎಲ್ಲರಿಗೂ. ನಮ್ಮ ಮನೆಯಲ್ಲಿ ನಾನು ಮಟನ್ ಸಾಂಬಾರು ಮಾಡೋಣ ಅಂತ ತಯಾರಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಕುಕ್ಕರ್ ಇಟ್ಟು ಒಂದು 100 ಗ್ರಾಮ್ ಅಷ್ಟು ಆಯಿಲ್ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಈಗ ಈರುಳ್ಳಿ ಒಂದು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈಗ ಫಸ್ಟ್ ನಾನು ಮಟನ್ನು 2 ಸರಿ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕರಿಬೇವು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕೀಗ. ಅರಿಶಿನ ಹಾಕಿದ ನಂತರ ತಿರುಗಿ ಕೊಡ್ಬೇಕು ಸ್ವಲ್ಪ. ಅದು ಸ್ವಲ್ಪ ರೋಸ್ಟ್ ಆದ ನಂತರ ಈಗ ನಾನು ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಹಾಕಿದ ನಂತರ ಒಂದು ಸ್ವಲ್ಪ ತಿರುಗಿ ಕೊಡಬೇಕು. ತಿರುಗಿ ಕೊಟ್ಟ ನಂತರ ಈಗ ನೀರು ಹಾಕ್ಬೇಕು. ನೀರು ಹಾಕ್ಕೊಂಡು ತಿರುಗಿ ಕೊಟ್ಟು 2 ವಿಸಿಲ್ ಆಗೋಷ್ಟು ನಾವು ಪ್ಲೇಟ್ ಮುಚ್ಚಿಬಿಡ್ಬೇಕೀಗ. ಕುಕ್ಕರ್ ಪ್ಲೇಟ್ ಮುಚ್ಚಿದ ನಂತರ 2 ವಿಸಿಲ್ ಮಾತ್ರ ಕೂಗಬೇಕಷ್ಟೇ. ಇದು ಸ್ವಲ್ಪ ಎಳೆದಿರುತ್ತಲ್ವ ಮಟನ್, ಚೆನ್ನಾಗಿ ತುಂಬಾ ಬೇಯಿಸಬಾರ್ದು. ಈಗ ನಾನು ಮಸಾಲೆಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ಅರ್ಧ ಚಿಪ್ ಕೊಬ್ಬರಿ, ಆಮೇಲೆ ಶುಂಠಿ ಒಂದು ಸ್ವಲ್ಪ, ಒಂದು 2 ಗಡ್ಡೆಗಷ್ಟು ಬೆಳ್ಳುಳ್ಳಿ, ಮತ್ತು ಸೋಂಪು, ಚಕ್ಕೆ, ಲವಂಗ ಒಂದು ಸ್ವಲ್ಪ, ಮತ್ತು ಗಸಗಸೆ ಒಂದು ಅರ್ಧ ಸ್ಪೂನು. ಇಷ್ಟು ಹಾಕಿ ಮತ್ತು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಕೆ ಹಾಕ್ಕೊತಾ ಇದ್ದೀನಿ. ವಿಸಿಲ್ ಕೂಗೋಷ್ಟರಲ್ಲಿ ಇವಾಗ ನಾನು ರುಬ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡ ನಂತರ ಒಂದು ಟೊಮಟನು ನಾನು ಅದಕ್ಕೆ ರುಬ್ಬಕ್ಕೆ ಹಾಕ್ಕೊತೀನಿ. ಹಾಕಿದ ನಂತರ ಈಗ ಗಸಗಸೆ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಆಗಷ್ಟು ಗಸಗಸೆನೂ ಹಾಕ್ಕೊಬೇಕು. ನಾವು ಇದೇ ಥರ ಮಾಡೋದು ಫ್ರೆಂಡ್ಸ್. ಯಾರು ಹೆಂಗೆ ಮಾಡ್ತಾರೋ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಅಂದರೆ ನಾವು ಇದೇ ಥರ ಮಾಡೋದು. ಕುಕ್ಕರ್ಗೆ ಇವಾಗ 2 ವಿಸಿಲ್ ಕೂಗಿದೆ. ಇದು ಓಪನ್ ಮಾಡಿ ಈಗ ರುಬ್ಬಿರೋ ಮಸಾಲನ್ನು ಹಾಕಿ ತಿರುಗಿ ಕೊಡ್ತೀನಿ. ನೋಡಿ, ಈಗ ಮಿಕ್ಸಿಗೆ ಹಾಕಿರೋದು ಮಸಾಲೆ. ಮೂರು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ಹಾಕ್ಕೊಬೇಕು. 1 kg ಮಟನ್ ಇದೆ. ಈಗ 1 ಪ್ಯಾಕೆಟ್ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 1.5 ಸ್ಪೂನು, ಮತ್ತು ಸ್ಟವ್ ಹಚ್ಕೊಂಡ ನಂತರ ಸಾಂಬಾರು ಕಾಯಕ್ಕಿಡಬೇಕು. ಈಗ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಸಾಂಬಾರಿಗೆ ಹಾಕ್ಕೊಬೇಕು. ಒಂದು ಸ್ವಲ್ಪ ನಾನು ರುಬ್ಬಕ್ಕೆ ಹಾಕ್ಕೊಂಡಿರ್ತೀನಿ, ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಹಾಕಿ ಚೆನ್ನಾಗಿ ಸಾಂಬಾರು ಕುದಿ ಬರಬೇಕು. ಅಷ್ಟೊಂದು ನೀರಾಗಿರಬಾರ್ದು, ಅಷ್ಟೊಂದು ಗಟ್ಟಿಯಾಗಿರಬಾರ್ದು ಮಟನ್ ಸಾಂಬಾರು. ಆಗಲೇ ಈಗ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ ಸಾಂಬಾರು ಘಮ ಘಮ ಅಂತ. ಟೇಸ್ಟಿಯಾದ ಮಟನ್ ಸಾಂಬಾರು ಮುದ್ದೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾವು ಇದೇ ಥರ ಫ್ರೆಂಡ್ಸ್ ಮಾಡೋದು. ಇಷ್ಟ ಆಯ್ತಾ ನೋಡಿ? ಇಷ್ಟ ಆದರೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲ ಅಂತ. ಅಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ತುಂಬ ಕಲರ್ಫುಲ್ ಆಗಿದೆ ಅಂತ. ತುಂಬ ಟೇಸ್ಟಿಯಾಗಿದೆ. ನಾನು ಕೂಡ ತಿಂದು ರುಚಿ ನೋಡಿ. ಸೂಪರಾಗಿದೆ ಫ್ರೆಂಡ್ಸ್, ನಿಜ ಸುಳ್ಳು ಹೇಳ್ತಾ ಇಲ್ಲ. ನಾನು ಮಟನ್ ನಾನ್ ವೆಜ್ ಯಾವುದೇ ಒಂದು ಅಡುಗೆ ಮಾಡಿದ್ರು ಸೂಪರಾಗಿ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮಾಡೋ ನಾನ್ ವೆಜ್ ಊಟ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಮಟನ್ ಸಾಂಬಾರು, ಎಲ್ಲ ಥರ ಅಡುಗೆ ಸೂಪರಾಗಿ ಬರುತ್ತೆ. ನನಗಂತೂ ತಿಂದೀಗ ವಾ